ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂತಂದರೆ ಎಲ್ಲ ಜಡ್ಜ್ ಮಾಡೋಕ್ಕೆ ನಾವು ಜಡ್ಜ್ಮೆಂಟ್ ಅಲ್ಲ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಣ್ಣಿಗೆ ಹಬ್ಬ ಅಲ್ಲ, ಇದು ಮನಸ್ಸಿಗೆ ಹಬ್ಬ. ಇದು ಮನಸ್ಸನ್ನ ಮುಟ್ಟೋ ಚಿತ್ರ. ಇದು ಇಲ್ಲಿ ಅಣ್ಣವ್ರ ಮಗ ಅಣ್ಣವರ ಮೊಮ್ಮಗ ಅಂತ ನೀವು ಕಮೆಂಟ್ ಮಾಡಬೇಡಿ. ಶಿವಣ್ಣವರ ತಮ್ಮನ ಮಗ ಅಂತ ನೀವು ಕಮೆಂಟ್ ಮಾಡಬೇಡಿ. ರಾಘಣ್ಣವರ ಮಗ ಅಂತ ನೀವು ಕಮೆಂಟ್ ಮಾಡಬೇಡಿ. ಅಪ್ಪು ಅವರ ಪ್ರತಿರೂಪ ಅಂತ ನೀವು ಕಮೆಂಟ್ ಮಾಡಬೇಡಿ. ಈ ವ್ಯಕ್ತಿ ಒಂದು ಟ್ಯಾಲೆಂಟಿಗೆ ನಾವು ವ್ಯಾಟ್ಸಪ್ ಹೊಡೆಯೋಣ. ಇಲ್ಲಿವರೆಗೂ ನಮಗೂ ಪ್ರೀತಿ ಇತ್ತು ಅಣ್ಣವ್ರ ಫ್ಯಾಮಿಲಿ ಅಂತ. ಆದರೆ ಆ ಟ್ಯಾಲೆಂಟ್ ಇದೆಯಲ್ಲ, ಆ ಟ್ಯಾಲೆಂಟ್ಗೆ ನಾವು ಇವತ್ತು ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ತೋರಿಸ್ತೀವಿ. ಎದೆ ತೊಡ್ಕೊಂಡು ಹೇಳ್ತೀವಿ, ನಾವೊಬ್ಬರು ಅಣ್ಣವ್ರ ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು ಅಂತ ಎದೆ ತೊಡ್ಕೊಂಡು ಹೇಳ್ತೀವಿ. ಯಾಕಂತಂದರೆ ಕರ್ನಾಟಕದಲ್ಲಿ ಇಲ್ಲ ಇಡೀ ಭಾರತ ದೇಶದಲ್ಲಿ ಯಾರು ಕೌಟುಂಬಿಕ ಚಿತ್ರ ಮಾಡ್ತಾರೆ ಅಂದರೆ ಅದು ಒಣ್ಣು ನೋಡಲಿ ದೊಡ್ಡ ಮನೆಯಿಂದಲೇ ಸಾಧ್ಯ. ದೊಡ್ಡ ಮನೆ ಅಭಿಮಾನಿಗಳು ಅವರು ಹೇಳಿದರು ಅಭಿಮಾನಿ ದೇವ್ರಂತ. ಆದರೆ ಅಭಿಮಾನಿಗಳು ಅವ್ರನ್ನ ದೇವ್ರು ಮಾಡಿದ್ದಾರೆ. ಇವತ್ತು ಮಾತು ಕೊಡ್ತಾ ಇದ್ದೀವಿ, ದಯವಿಟ್ಟು ಇದು ಮನಸ್ಸಿಗೆ ಆಳವಾಗಿರೋ ಚಿತ್ರ. ಒಂದು ತಂದೆ ಮಗನ ಸಂಬಂಧ ಇದೆ. ಅದೇ ರೀತಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಕುಟುಂಬ ಎಷ್ಟು ಒದ್ದಾಡುತ್ತೆ ಅನ್ನೋದಿದೆಯಲ್ಲ ಅದಿದೆ. ಅದೇ ರೀತಿ ನಾವು ಎಜುಕೇಷನ್ಗೆ ಹೋದಾಗ ಫ್ಯಾಮಿಲಿ ಬಗ್ಗೆ ತಲೆ ಕೆಡಿಸ್ಕೊಂಡಲೇ ನಮ್ಮ ಅಪ್ಪನ ದುಡ್ಡು ನಾನು ಶೋಕಿ ಮಾಡೋಣ ಅಂದ್ಕೊಂಡು ಮೆರೆದಾಡೋರಿಗೆ ಒಂದು ಮೆಸೇಜ್ ಇದೆ. ಇದರಲ್ಲಿ ಎಲ್ಲ ಥರನೂ ಇರೋದ್ರಿಂದ ಈ ಎಲ್ಲ ಯುವಕರಿಗೂ ಒಂದು ಆಶಾಕಿರಣ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಂದು ಆಶಾಕಿರಣ, ಒಂದು ಜ್ಯೋತಿ ಮತ್ತೆ ಹುಟ್ಟು ಬಂದಿದೆ. ನಾವು ಇವಾಗೂ ಹೇಳ್ತೀವಿ ಅಣ್ಣವ್ರ ಅಭಿಮಾನಿಗಳಂತ ಹೇಳಲ್ಲ. ಈ ವ್ಯಕ್ತಿಲಿ ಟ್ಯಾಲೆಂಟ್ ಇದೆ. ಒಂದು ಡ್ಯಾನ್ಸು, ಒಂದು ಫೈಟು, ಒಂದು ಆ್ಯಕ್ಟಿಂಗು, ಏನೇ ಇದ್ದರೂ ಈ ವ್ಯಕ್ತಿ ಕೈಲೇ ಸಾಧ್ಯ ಅಂತ ತೋರಿಸ್ಬಿಟ್ಟಿದ್ದಾರೆ. ಇವತ್ತು ಪ್ರೂವ್ ಮಾಡ್ತಾಯಿದ್ದೀನಿ, ಕರ್ನಾಟಕದಲ್ಲಿ ಕನ್ನಡನೇ ಕ್ಲಾಸು, ರಾಜಣ್ಣನೇ ಬಾಸು, ಅವ್ರ ಮಕ್ಕಳೇ ಸೂಪರ್ ಸ್ಟಾರ್ಸ್ ಅಂತ ಇದ್ದರು. ಆದರೆ ಇವತ್ತು ಮೊಮ್ಮಗ ಸೇರ್ಕೊಂಡಿದ್ದಾನೆ. ಅವರ ಇವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯನಲ್ಲ ಅಂತ ಅಪ್ಪು ಬಾಸು ಅವಾಗಲೇ ಹೇಳ್ಕೊಂಬಂದಿದ್ರು. ಆದರೆ ಇವಾಗ ಇವರು ಅಭಿಮನ್ಯು ಆಗಿ ಬಂದಿದ್ದಾರೆ ನಮ್ಮ ಯುವವರು. ಈ ಅಭಿಮನ್ಯುಗೆ ಯಾವುದೇ ರೀತಿ ಏನು ಕಟ್ಟಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ತಂದೆನ ಮೀರಿಸಿದ್ದ, ಅರ್ಜುನನ ಮೀರಿಸಿದ್ದು ಅಭಿಮನ್ಯು. ಅದೇ ರೀತಿ ಈ ಯುವವರು ತಂದೆನ ಮೀರಿಸಿ ಬೆಳೀತಾರೆ. ಬೆಳೀಲಿ. ಒಂದು ನಗುನ ಕಳ್ಕೊಂಡಿದ್ವು ಕರ್ನಾಟಕದಲ್ಲಿ. ನಮ್ಮ ಅಪ್ಪು ಬಾಸ್ನ ಒಂದು ನಗುನ ಕೊಟ್ಟಿದ್ದಾರೆ. ಈ ಮಗುನ ಚೆನ್ನಾಗಿ ಬೆಳೆಸೋಣ ಅಂತ ಈ ಮುಖಾಂತರ ಕರ್ನಾಟಕದ ಜನತೆಗೆ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಕಮೆಂಟ್ ಮಾಡೋ ನನ್ನ ಮಕ್ಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಕಮೆಂಟ್ ಮಾಡಬೇಕಂದ್ರೆ ಕೆಲವರು ದೊಡ್ಡ ತಲೆಗಳಿದ್ದೀರಲ್ಲ, ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೇಲೂ ಹೆಂಡತಿ ಮಕ್ಕಳು ತಂಗಿ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಒಂದು ಅಕ್ಕವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಮುಂಚೆ ನಿಮ್ಮ ತಂಗಿ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ, ನಿನ್ನ ಹೆಂಡತಿ ಬಗ್ಗೆ ಫಸ್ಟು ತಿಳ್ಕೊಂಡು ಕಮೆಂಟ್ ಮಾಡಿ. ಲೋಪ ನನ್ನ ಮಕ್ಕಳ ಯಾವತ್ತಷ್ಟೇ ಫೈಟ್ ಮಾಡಿದ್ರೆ ಸ್ಟ್ರೈಟ್ ಫೈಟ್ ಮಾಡ್ರೋ. ಅದನ್ನು ಬಿಟ್ಬಿಟ್ಟು ಕಮೆಂಟ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಮಾಡಬೇಡ್ರಿ. ಯಾಕಂದರೆ ಇದರಲ್ಲೂ ಹೇಳವ್ರೆ, ನಿಮಗೆ ಕಮೆಂಟ್ ಮಾಡೋರಿಗೆ ಟೀ ಕುಡಿಯೋಕ್ಕೆ ಆಸೆ ಇರಲ್ಲ, ಆದರೆ ದೊಡ್ಡ ಮನೆಯವರು ಯಾವತ್ತೂ ಕಮೆಂಟ್ ಮಾಡಲ್ಲ. ದಯವಿಟ್ಟು ನಿಮಗೆ ಪ್ರೀತಿಯಿಂದ ಬಂದು ನಾವೇ ಒಂದು ಗ್ಲಾಸ್ ಟೀ ಕೊಟ್ಟು ಕಳಿಸ್ತೀವಿ. ಇದು ನಾ ಹೇಳ್ತಾ ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ಕಡೆಯಿಂದ ದಯವಿಟ್ಟು ಈ ಫಿಲಮ್ನ ನೋಡಿ ಕನ್ನಡ ಚಿತ್ರನ ಬೆಳೆಸೋಣ, ಉಳಿಸೋಣ. ಅದೇ ರೀತಿ ಕನ್ನಡನ ಬಳಸೋಣ. ಜೈ ಕನ್ನಡ ಭಕ್ತಿ, ಜೈ ಬಜರಂಗಿ, ಜೈ ರಾಜಣ್ಣ, ಜೈ ಅಪ್ಪು ಬಾಸ್. ಲವ್ ಯು ಶಿವಣ್ಣ. ಹ್ಯಾಟ್ರಿಕ್ ಇರೋ ಶಿವಣ್ಣನಿಗೆ ಅವತ್ತಿರೋ ಜೈ. ನಾವು ಪಕ್ಕಾ ಶಿವಣ್ಣ ಫ್ಯಾನು ಬ್ರೋ. ಶಿವಣ್ಣ ಅಂದರೆ ನಮಗೆ ಪಂಚಪ್ರಾಣ. ಆದರೆ ಈ ಮಗುನ ಬೆಳೆಸೋಣ ಅಂತ ಒಂದು ಆಸೆ ಇದೆ. ಬೆಳೆಸೋಣ. ಜೈ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗ ಬೆಳೀಲಿ, ಉಳಿಲಿ, ನಲಿಲಿ, ಕುಣಿಲಿ. ಒಳ್ಳೆ